ಭಸ್ಮ ಹಚ್ಕೊಂಡು ಬರಲಾರ್ದಾಗ ಒಬ್ಬತ್ತು ಹೇಳಿದ್ದಂತ ಗುರು. ಏನು ಹೇಳಿದ ಗೊತ್ತೇನು? ನೀನೇನು ಭಸ್ಮ ಹಚ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಹಚ್ಕೊಂಡವ್ರನ್ನಾದರೂ ನೀನು ನೋಡು ಅಂತ. ಈಗ ಹಚ್ಕೊಂಡಿರ್ತಾರಲ್ಲ, ಅವ್ರನ್ನ ಎದ್ದ ತಕ್ಷಣ ನೀನು ಭಸ್ಮ ಹಚ್ಕೊಂಡವ್ರು ನೀನು ನೋಡಿಬಿಡು, ನೀನು ಹಚ್ಕೊಂಡಂಗಾಗತ್ತ ಅಂತ ಹೇಳಿದ. ಆವಾಗ ಬಾಜು ಇದ್ದ ಒಬ್ಬ ಮಗ ಯಜಮಾನ ಲಿಂಗ ಪೂಜಾ ನಿಷ್ಠ, ದೇವ್ರ ಮೇಲೆ ಭಕ್ತಿ ಇದ್ದವ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಲಿಂಗ ಪೂಜೆಯನ್ನು ಮಾಡಿದ ಮೇಲೆ ಹಣೆಗೆ 3 ಬಟ್ಟು ಭಸ್ಮ ಹಚ್ಕೊಂಡು ತನ್ನ ಕಾಯಕಕ್ಕೆ ಹೋಗ್ತಿದ್ದ ಆತ. ಹೋಗುವಾಗ ಏನಾಗಿತ್ತು ಅಂತಂದ್ರೆ, ಹೋಗುವ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ, ಈ ಇನ್ನೊಬ್ಬ ಮನೆಯ ಪಕ್ಕದಲ್ಲಿರುವಂಥ ಒಬ್ಬ ಯುವಕ, ಅವನಿಗಾಗಲೇ ಒಂದು 35-40 ವರ್ಷ ಆಗಿತ್ತು. ಅವ ಎಂದೂ ಕೂಡ ಭಸ್ಮ ಹಚ್ಕೊಂಡಿದ್ದ ಗೊತ್ತಿಲ್ಲ ಅವಂಗ. ಗುರುಗಳು ಹೇಳ್ಯಾರ ತಡಿ ಅಂತೇಳಿ ಏನು ಮಾಡಿದಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಅವನ ಮಕ ನೋಡ್ತಿದ್ದ, ತನ್ನ ಕೆಲ್ಸಕ್ಕೆ ಹೋಗ್ತಿದ್ದ. ಅವನ ಮಕ ನೋಡ್ತಿದ್ದ, ತನ್ನ ಕೆಲ್ಸಕ್ಕೆ ಹೋಗ್ತಿದ್ದ. ಒಂದು ದಿವಸ ಆ ಯಜಮಾನ ಏನು ಮಾಡ್ಯಾನಂದ್ರೆ, 5 ಗಂಟೆಗೆ ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಊಟ ಮಾಡಿ ಹೋಗಿಬಿಟ್ಟಿದ್ದವ 5 ಗಂಟೆಗೆ. ಎಲ್ಲಿಗೆ? ಹೊಲಕ್ಕೆ ಹೋಗಿದ್ದ. ಹೊಲಕ್ಕೆ ಹೋಗುವ ಸಂದರ್ಭದೊಳಗೆ ಏನಾಗಿತ್ತು ಗೊತ್ತೇನು? ಅವಾಗ ಇವ 6 ಗಂಟೆಗೆ ಎದ್ದು ಆ ಯಜಮಾನನ ಹೊರಗಡೆ ಬಾಗಿಲದ ಮುಂದೆ ನಿಂತ್ಕೊಂಡು ನೋಡ್ತಾನ. ಈಗ ಬರ್ತಾನ, ಆಗ ಬರ್ತಾನ, ಹೊರಗೆ ಈಗ ಬರ್ತಾನ, ಆಗ ಬರ್ತಾನ ಅಂತೇಳಿ ನೋಡ್ತಾನ. ಅವ ಏನು ಹೊರಗೆ ಬರಲಿಲ್ಲ. ಕೇಳೇ ಬಿಟ್ಟವ. ಏನಂತ ಕೇಳಿದ, ಯವ್ವ ನಿಮ್ಮ ಯಜಮಾನ್ರು ಎಲ್ಲಿ ಹೋಗ್ಯಾರ? ಇಲ್ಲ, 5 ಗಂಟೆ 5:15 ನೀರು ಹಾಸಕ್ಕೆ ಹೋಗ್ಯಾರ, ಬೆಳಿಗ್ಗೆ ಎದ್ದ ಹೋಗ್ಯಾರ. ಹೌದೇನಂಥೇಳಿ ಏನು ಮಾಡಿದ ಇವ, ಸುಮ್ಮನೆ ಹಚ್ಕೊಂಡ್ಬಿಟ್ಟಿದ್ರು ಮುಗಿದೊತ್ತು, ಔತ್ ತಡಿ ಅಂತೇಳಿ ಹಚ್ಕೊಳ್ಳಾರದ ಇವ ಮೂರ್ಖ ಹೊಲಕ್ಕೆ ಹೋದಂತ್ರಿ. ಎಲ್ಲಿಗೆ? ಆ ಯಜಮಾನನ ಮಕ ನೋಡಕ್ಕ. ಹೊಲಕ್ಕೆ ಹೋಗಿದ್ದಾಗ ಅವ ಯಥಾ ಪ್ರಕಾರ ಗುದ್ಲಿ ಶಲಿಕಿ ಹಿಂಗೆಲ್ಲ ತೆಗೆದುಕೊಂಡು ನೀರು ಹಸ್ಕೋಂತ ಹಿಂಗೆ ಕಡ್ಕೋಂತ ಹಿಂಗೆ ಹೋಗುವಾಗ, ದಿನಂಪ್ರತಿಯೂ ತನ್ನ ಹೊಲದೊಳಗೆ ನೀರು ಹಾಸ್ಕೋತ ಹೋಗುವ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರೆ, ಆ ಹೊಲದಾಗ ಜಣ್ಣಂತು. ಏನಂತು? ಜಣ್ ಅನ್ನುವ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರೆ, ಆ ಯುವಕನೂ ಕೂಡ ಅವನ ಹೊಲಕ್ಕೆ ಹೋಗಿ ಇನ್ನೇನು ಒಂದು 50 ಮೀಟ್ರನೋ 100 ಮೀಟ್ರ್ ಇತ್ತು. ಇನ್ನೇನು ಅವನ ಮಕ ನೋಡಿ ಇನ್ನೇನು ಹೋಗ್ಬೇಕು ಅನ್ನೋದ್ರೊಳಗೆ ಏನಿವ ಗುದ್ಲಿ ಶೆಲ್ಕಿ ತೊಗೊಂಡು ಹಿಂಗೆ ತೆಗ್ದು ತೊಡ್ಕೊಂತ ಅರಿಸ್ಕೊಂಡು ನೀರು ಹಾಸಾಕತ್ತಿದ್ನಲ್ಲ, ಆ ನೆಲದೊಳಗೆ 1 ಅಡಿಯನೋ 2 ಅಡಿಯನೋ ಹಿಂಗೆ ತೆಗ್ದು ತೋಡಿ ಮತ್ತೆ ಹಿಂಗೆ ನೀರು ಹಾರ್ಸೋಣ ಅಂತೇಳಿ ಹಿಂಗೆಲ್ಲ ಏನೋ ನೀರು ಗುಂಡಿಗೆ ಬಿಡೋಣ ಅಂತೇಳಿ ಹಿಂಗೆ ತೆಗ್ದು ತೋಡೋದ್ರೊಳಗೆ ಜಣ್ಣಂತಲ್ಲ. ಅವ ಅಂದ, ಅಯ್ಯೋ ಯಾರೂ ಇಲ್ಲ ಅಂತ ತಿಳ್ಕೊಂಡು ನಾನು ನಿಧಿ ಸಿಕ್ಕತ್ತೆ ಅಂತ ತಡಿ ಅಂತೇಳಿ ಹಿಂಗೆ ತೆಗಿಬೇಕನ್ನೋದ್ರೊಳಗೆ ಆ ಮನುಷ್ಯ ನೋಡೇ ಬಿಟ್ಟಲ್ಲ. ಯಾರು? ನನ್ನ ಮನೆಯ ಬಾಜು ಇದ್ದಿರುವಂಥ ಯುವಕ ನೋಡಿಬಿಟ್ಟಲ್ಲ ಅಂಥೇಳಿ ಏನು ಮಾಡಿದಂದ್ರೆ, ಅವನು ಕರ್ದಂತ. ಯಾರನ್ನ? ವಿಭೂತಿ ನೋಡವನ್ನ. ಯಪ್ಪ ತಮ್ಮ ಯುವಕ, ಎಂದೂ ನೀನು ನಿನಗೆ ಕಂಡಾತಿ ಹೋಗಿ ಊರಾಗಿ ಹೇಳಬೇಡ, ಬಾಯಿಲಿ ಅಂತೇಳಿ ಕರೆದು ನೋಡು, ಹಿಂಗೆ ನಿಧಿ ಸಿಕ್ಕತಿ, ನಿನಗರ್ಧ ನನಗರ್ಧ ಕೊಡ್ತೀನಿ, ನೀನೇನು ತಿಳ್ಕೊಳ್ಬೇಡ ನೀನು. ಯಾಕೆ ತಿಳ್ಕೊಬೇಡ? ಅವ ಅಂತಾನ ಕರೀಲಿಕ್ಕೆ ಇವ ಕರಿತಾನ, ಆದ್ರೆ ಅವ ಏನಂದಾನ ನೋಡ್ಯಾನ, ನೋಡಿದ ತಕ್ಷಣ ಇಲ್ಲ ಕಂಡಾತಿ ನನಗೆ ಕಂಡಾತಿ ಅಂತೇಳಿ ಊರಾಗ ಓಡೋದಂತವ. ಇವ ಊರಾಗ ಎಲ್ಲರಿಗೂ ಸುದ್ದಿ ಹಬ್ಬಿಸ್ತಂತಡಿ ಅಂತೇಳಿ ಇನ್ನೇನು ಹಬ್ಬಿಸ್ಬಿಡ್ತಾನ. ನನಗೂ ಸಿಗಂಗಿಲ್ಲ, ಅವನಿಗೂ ಸಿಗಂಗಿಲ್ಲ, ಇದು ಸರ್ಕಾರಕ್ಕೆ ಸಿಗುತ್ತ ಅಂಥೇಳಿ ಏನು ಮಾಡ್ತಾನಂದ್ರೆ, ಅದನ್ನು ಅಲ್ಲೇ ಬಚ್ಚಿಟ್ಟು ರಾತ್ರಿ ಹೊತ್ಕೊಂಡು ಬರೋಂತಡಿ ಅಂತೇಳಿ ಸುಮ್ಮನೆ ರಾತ್ರಿ ಸಂಜೆ ಮುಂದೆ ಬಂದು ಅವನ ಮನೆ ಬಾಜು ಇರುವಂಥ ಯುವಕನನ್ನು ಕರೆದು, ಯಪ್ಪ ಯಾರಿಗೆ ಹೇಳಬೇಡ, ನನಗೆ ಕಂಡಾಯ್ತು ಅಂತ ನಾವು. ಯಪ್ಪ ಯಾರಿಗೆ ಹೇಳಬೇಡ ಅಂತ ಅವ ಅಂತಾನ, ನನಗೆ ಕಂಡಾಯ್ತು ಅಂತಾನ. ಅವ ನೋಡಿದ್ದ ಬೇರೆ, ಇವ ಹೇಳೋದು ಬೇರೆ. ಅಲ್ಲೋ ನಿನಗೆ ಕಂಡಾತಿ, ನಿನಗೂ ಸ್ವಲ್ಪ ಕೊಡ್ತೀನಿ. ಇಲ್ಲ ನನಗೆ ಕಂಡಾತಿ ಅಂದ ತಕ್ಷಣ ವಿಚಾರ ಮಾಡಿದವ, ಹೆಂಗೆ ಮಾಡ್ಬೇಕು ಇದನ್ನು? ನೀವೆಲ್ಲ ಫೇಸ್ಬುಕ್ನೊಳಗೆ ಈ ವಾಟ್ಸಪ್ನೊಳಗೆ ಲಕ್ಕುಂಡಿ ಒಳಗೆ ಬಿದ್ದು ಕೇಳಿರ ಬಂದಿತ್ತಿಲ್ರಿ? ಅದು ಎಲ್ಲಿಗೆ ಗೊತ್ತು? ಸರ್ಕಾರಕ್ಕೆ ಗೊತ್ತಲ್ಲ. ನಾವು ವಿಭೂತಿಯನ್ನು ಹಚ್ಕೊಳ್ಳಲಾರದ ಒಬ್ಬ ಮನುಷ್ಯ ಏನು ಮಾಡ್ಯಾನಂದ್ರೆ, ಭಗವಂತ
ಹಚ್ಕೊಂಡವ್ರನ್ನ ನೋಡಿಬಿಟ್ರೆ ಸಾಕು ಅಂತ ತಿಳ್ಕೊಂಡು ಹೇಳಿದಾಗ ವಿಭೂತಿಯನ್ನು ಹಚ್ಕೊಂಡವನ್ನ ನೋಡಿದಕ್ಕೆ ಏನು ಸಿಕ್ತು ಅಂದ್ರೆ ಭಗವಂತ ಬಂಗಾರವನ್ನು ಕೊಡಕ್ಕೆ ಪ್ರಯತ್ನವನ್ನು ಮಾಡ್ತಾನ. ಬಂಗಾರದಂಥ ವಿಭೂತಿಯನ್ನು ನೀನು ದಿನಂಪ್ರತಿಯೂ ಕೂಡ ಹಣೆಯ ಮೇಲೆ ಹಚ್ಚಿಗೋ ಅಂತ ಹೇಳ್ತಾರ.